ವಯಾಲಿಕಾವಲ್ನಲ್ಲಿ ಮಹಿಳೆಯ ಭೀಕರ ಕೊಲೆ ಪ್ರಕರಣ ಸಂಬಂಧ ಪೊಲೀಸರ ತನಿಖೆ ವೇಳೆ ಶಾಕಿಂಗ್ ವಿಚಾರಗಳು ಬೆಳಕಿಗೆ ಬಂದಿದೆ. ವಯಾಲಿಕಾವಲ್ನಲ್ಲಿ ಮಹಿಳೆಯ ಭೀಕರ ಕೊಲೆ ನಡೆಯಿತಲ್ಲ, ಆ ಪ್ರಕರಣದ ಸಂಬಂಧ ಪೊಲೀಸರು ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಶಾಕಿಂಗ್ ವಿಚಾರಗಳು ಬೆಳಕಿಗೆ ಬಂದಿದೆ. ಶವವನ್ನ ಸಾಗಾಟ ಮಾಡೋಕ್ಕಾಗದೆ ಮೃತದೇಹವನ್ನ ಆ ಪಾಪಿ ಕತ್ತರಿಸಿದ್ನ ಅಂತ. ಮಹಾಲಕ್ಷ್ಮಿಯನ್ನ ತುಂಡು ತುಂಡಾಗಿ ಆ ಹಂತಕ ಕತ್ತರಿಸಿದ್ದ. ಬರೋಬ್ಬರಿ 59 ತುಂಡುಗಳನ್ನಾಗಿ ಮಾಡಿ ಫ್ರಿಡ್ಜ್ನಲ್ಲಿ ಆಕೆಯ ಶವವನ್ನ ಇಟ್ಟಿದ್ದ. ರುಂಡ ಮುಂಡ ಎಲ್ಲವನ್ನ ಬೇರ್ಪಡಿಸಿ ಕೈಕಾಲುಗಳನ್ನ ಕತ್ತರಿಸಿ ರಾಕ್ಷಸ ಬೇರ್ಪಡಿಸಿದ್ದ. ಇಡೀ ದಿನ ಮನೆಯಲ್ಲೇ ಕೂತ್ಕೊಂಡು ಮೃತದೇಹವನ್ನ ಆ ಹಂತಕ ಕತ್ತರಿಸಿದ್ದ. ಬಳಿಕ ಕೈಕಾಲು ಮುಖವನ್ನ ತೊಳೆದುಕೊಂಡು ರಾತ್ರಿ ಎಸ್ಕೇಪ್ ಆಗಿದ್ದಾನೆ. ಮಹಾಲಕ್ಷ್ಮಿಯ ಗೆಳೆಯ ಅಶ್ರಫ್ ಬಗ್ಗೆನೇ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ. ಅಶ್ರಫ್ಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ವಯಾಲಿಕಾವಲ್ನಲ್ಲಿ ಒಂಟಿ ಮಹಿಳೆಯ ಭೀಕರ ಕೊಲೆ ನಡೆದಿತ್ತಲ್ಲ, ಆ ಪ್ರಕರಣದಲ್ಲಿ ಪೊಲೀಸರು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಶಾಕಿಂಗ್ ಅಂಶಗಳು ಬಂದಿದೆ. ನೋಡಿ, ಮಹಾಲಕ್ಷ್ಮಿ ಹೇಗಿದ್ರು, ಕೊಲೆಯಾಗಿ ಅವರ ಕಾಲುಗಳು ಬೇರೆ ಕೈಗಳು ಬೇರೆ, ಅದು ಯಾವ ದೃಶ್ಯಗಳನ್ನು ಕೂಡ ತೋರಿಸೋದಕ್ಕಾಗಲ್ಲ. ದಟ್ಸ್ ವೈ ವಿ ಹ್ಯಾವ್ ಬ್ಲರ್ಡ್ ಇಟ್. ಅದನ್ನು ನೋಡ್ಲಿಕ್ಕೂ ಕೂಡ ಆಗಲ್ಲ. ರುಂಡ ಬೇರೆ, ಮುಂಡ ಬೇರೆ, ಕೈ ಬೇರೆ, ಕಾಲು ಬೇರೆ. ಬರೋಬ್ಬರಿ 59 ಪೀಸ್ಗಳನ್ನಾಗಿ ಆಕೆಯ ದೇಹವನ್ನ ಆತ ಕತ್ತರಿಸಿದ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ನಿಜಕ್ಕೂ ಕೂಡ ಈಗ ಆಲ್ರೆಡಿ ಒಂದ್ ರೀತಿ ಶಾಕ್ ಅಲ್ಲೇ ಇದೀವಿ ನಾವು. ಈ ರೀತಿನೂ ನಡೆಯುತ್ತಾ ಅಂತ ನಮ್ಗಳಿಗೂ ಶಾಕ್ ಇದೆ. ಬಟ್ ಕಣ್ಣಾರೆ ಕಂಡಾಗ ನೋಡ್ಲಿಕ್ಕೂ ಕೂಡ ಬಹಳ ಭಯಂಕರವಾಗಿದೆ. ಅಂಥದ್ರಲ್ಲಿ ಆತ ಮನೇಲೆ ಕೂತ್ಕೊಂಡು ಕೈಕಾಲುಗಳನ್ನ ಕತ್ತರಿಸಿ ಪೀಸ್ ಮಾಡಿ ಈಗ ಆತನ ಗೆಳೆಯ ಅಶ್ರಫ್ ಯಾರಿದ್ದ ಆತನ ಮೇಲೆನೇ ಈಗ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಪೊಲೀಸರು ಕೂಡ ಹುಡುಕಾಟ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ವೆಂಕಟೇಶ್, ಹೌದು ಸಿಂಧೂರ, ಏನಂತ ಹೇಳಿದ್ರೆ ಮಹಾಲಕ್ಷ್ಮಿಯ ಗೆಳೆಯ ಏನಿದ್ದಾನೆ ಆತ ಅಶ್ರಫ್ ಮೇಲೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಯಾಕಂದ್ರೆ ಕಳೆದ ಕೆಲವು ತಿಂಗಳುಗಳಿಂದ ಕೂಡ ಇಬ್ರು ಕೂಡ ಜೊತೆಯಲ್ಲೇ ಇದ್ರು. ಆ ಹಿನ್ನೆಲೆಯಲ್ಲಿ ಗಂಡನ ಜೊತೆ ಕೂಡ ಜಗಳ ಆಡ್ಕೊಂಡು ಆಕೆ ಬೇರೆ ಆಗಿದ್ಲು, ಸಪ್ರೇಟ್ ಆಗಿ ಕೂಡ ವಾಸ ಮಾಡ್ತಾ ಇದ್ಲು ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು. ಇನ್ನು ಹತ್ಯೆ ಮಾಡಿದ ನಂತರ ಏನು ಒಂದು ಆರೋಪಿ ಮೃತದೇಹವನ್ನು ಸಾಗಾಟ ಮಾಡೋದಕ್ಕೆ ಕೂಡ ಪ್ಲಾನ್ ಮಾಡ್ಕೊಂಡಿರ್ತಾನೆ. ಅದಾಗದೆ ಹಿನ್ನೆಲೆಯಲ್ಲಿ ಮೃತದೇಹವನ್ನ 59 ಭಾಗಗಳಾಗಿ ಕತ್ತರಿಸಿರುವಂಥದ್ದು. ಕತ್ತರಿಸಿದ ನಂತರ ಕೂಡ ಅದನ್ನ ಮತ್ತೆ ಆ ಫ್ರಿಡ್ಜ್ ನಲ್ಲಿ ಇಡುವಂತ ಪ್ರಯತ್ನ ಮಾಡಿದ್ದಾನೆ. ಆಗ ದೇಹದ ಭಾಗಗಳು ಕೂಡ ಆ ಫ್ರಿಡ್ಜ್ ಒಳಗಡೆ ಹೋಗದೇ ಇದ್ದದ ಕಾರಣ ಮತ್ತೆ ಅದನ್ನ ಪೀಸ್ ಮಾಡಿರುವಂತದ್ದು. ತಲೆ ಮತ್ತು ಕೈಕಾಲುಗಳೇನಿದೆ ಅದನ್ನ ಮಾತ್ರ ಕಾಣುವಂತ ರೀತಿಯಲ್ಲಿದೆ. ಅದನ್ನ ಹೊರತುಪಡಿಸಿದ್ರೆ ದೇಹದ ಯಾವುದೇ ಅಂಗಾಂಗಗಳು ಕೂಡ ಅಷ್ಟು ಸ್ಪಷ್ಟವಾಗಿ ಕಾಣದೇ ಇಲ್ಲ. ಅಷ್ಟರ ಮಟ್ಟಿಗೆ ಆತ ವಿಕೃತಿಯನ್ನ ಮಾಡಿ ಆತ ಹತ್ಯೆ ಮಾಡಿದ್ದಾನೆ. ಇದೆಲ್ಲ ಆದ ನಂತರ ಏನು ಆತನ ಮೈ ಮೇಲೆ ಕೂಡ ಸಾಕಷ್ಟು ರಕ್ತದ ಕಲೆಗಳಿದ್ದರಿಂದ ಬಟ್ಟೆಯನ್ನ ಬದಲಾಯಿಸಿ ಅದೇ ಒಂದು ರೂಮ್ ನಲ್ಲಿ ಸ್ನಾನವನ್ನ ಮಾಡಿಕೊಂಡು ಬಟ್ಟೆಯನ್ನ ಚೇಂಜ್ ಮಾಡಿಕೊಂಡು ಅಲ್ಲಿಂದ ಹೋಗಿರುವಂತಹದ್ದು ಅಂತ ಹೇಳಿ ಪೊಲೀಸರು ಕೂಡ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಈತ ಹತ್ಯೆ ಮಾಡೋದಕ್ಕೂ ಮುಂಚೆ ಉಸಿರುಗಟ್ಟಿ ಸಾಯಿಸಿರಬಹುದು ಅನ್ನುವಂತಹ ಒಂದು ಶಂಕೆ ಕೂಡ ವ್ಯಕ್ತ ಆಗ್ತಾ ಇರುವಂತ. ಯಾಕಂದ್ರೆ ಬದುಕಿದ್ದಂತ ಸಂದರ್ಭದಲ್ಲಿ ಆತ ಏನಾದರೂ ಆಯುಧದಿಂದ ಹಲ್ಲೆ ಮಾಡಿದ್ರೆ ಆಕೆ ಕಿರ್ಚುವ ಸಾಧ್ಯತೆಗಳು ಕೂಡ ಇತ್ತು. ಅಕ್ಕಪಕ್ಕದವರಿಗೂ ಕೂಡ ಅದು ಶಬ್ದ ಕೇಳಿಸ್ತಾ ಇತ್ತು, ಹೊರಗಡೆಯಿಂದ ಬರಬಹುದು ಅನ್ನುವಂತ ಏನೋ ಒಂದು ಗುಮಾನಿ ಕೂಡ ಈತನಿಗೆ ಇದ್ದಿದ್ರಿಂದಾಗಿ ಮೊದಲೇ ಆತ ಆಕೆಯನ್ನ ಉಸಿರುಗಟ್ಟಿಸಿ ಹತ್ಯೆಯನ್ನ ಮಾಡಿದ್ದಾನೆ. ಅದಾದ ನಂತರ ಈ ಒಂದು ಪ್ಲಾನ್ ಅನ್ನ ಮಾಡಿ ಆಕೆಯನ್ನ ಇಷ್ಟರ ಮಟ್ಟಿಗೆ ಇಷ್ಟು ಬೀಭತ್ಸವಾಗಿ ಹತ್ಯೆಯನ್ನ ಮಾಡಿದ ನಂತರ ಕತ್ತರಿಸಿ ಆ ಒಂದು ಫ್ರಿಡ್ಜ್ ನಲ್ಲಿ ಇಟ್ಟಿರುವಂತದನ್ನ ಇಲ್ಲಿ ಪೊಲೀಸರು ಕೂಡ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಆತ ಹೋಗಿರುವಂತಹ ಒಂದು ಮಾರ್ಗ ಏನಿದೆ ಆ ಒಂದು ಮಾರ್ಗದ ಅನುಸಾರವಾಗಿ ಸಿಸಿಟಿವಿಗಳ ಒಂದು ಪರಿಶೀಲನೆ ಕೂಡ ಮಾಡಿರುವಂತದ್ದು. ಈಗಾಗಲೇ 4-5 ತಂಡಗಳನ್ನು ರಚನೆ ಮಾಡಿರುವಂತಹ ಪೊಲೀಸರು ಕೂಡ ಆ ರಾಜ್ಯಗಳು ರಾಜಸ್ಥಾನ ಆಗಿರ್ಬೋದು, ಉತ್ತರಾಖಂಡ ಹಾಗೂ ವೆಸ್ಟ್ ಬೆಂಗಾಲ್ ಏನಿದೆ ಈ ಒಂದು 3 ರಾಜ್ಯಗಳು ಕೂಡ ಪೊಲೀಸರ ತಂಡ ತೆರಳಿ ಈಗ ಆರೋಪಿಯ ಒಂದು ಬಂಧನಕ್ಕೆ ಮುಂದಾಗಿರುವಂತದ್ದು. ಸಿಂಧೂರ, ಮಾಹಿತಿಗಾಗಿ